ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರೇನ್ರಿ? ನಾವು ಕೂಡ ಆರಾಮದ್ವಿ. ಬರ್ರಿ ಇವತ್ತಿನ ನಮ್ಮ ದಿನಚರಿ ಈ ವಿಡಿಯೋದೊಳಗೆ ಯಾವ ಥರ ಹೋಗ್ತದೆ ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಖಂಡಿತ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಖಂಡಿತ ಕಮೆಂಟ್ ಮಾಡಿರಿ ಅಭಿಪ್ರಾಯನ. ಸೊ ಬೆಳಗ್ಗೆ ರೂಟಿನ ಆಲ್ರೆಡಿ ಒಂದು ವಿಡಿಯೋನ ಇವಾಗ ನಾನು ಎಂಡ್ ಮಾಡಿದೆ ನೋಡಿರಿ ಫ್ರೆಂಡ್ಸ್. ಪಿಲ್ಲೂನು ಕೂಡ ಶಾಲೆಗೆ ಹೋದ, ಅದಾದ್ಮ್ಯಾಗ ಒಂಚೂರು ನಷ್ಟಾಗಿಷ್ಟ ಅದೆಲ್ಲ ಮಾಡ್ದಾದ್ಮ್ಯಾಗ ಮತ್ತು ಈ ಒಂದು ಹೊಸ ಲಾಗನ್ನು ಚಾಲೂ ಮಾಡಕತ್ತೀನಿ. ಈಗ ದಿನಕ್ಕೆ ಒಂದೊಂದು ಸರಿಗೆ 2 ವಿಡಿಯೋ ಮಾಡ್ತೀನಿ ರೀ. ಮತ್ತು ಇವತ್ತು ಒಂದಿನ 2 ಮಾಡಿ ಮತ್ತೊಂದಿನ ಅರ್ಧ ಆಗುತ್ತೆ ರೀ ವಿಡಿಯೋ. ಅದನ್ನು ನೆಕ್ಸ್ಟ್ ಬೆಳಗ್ಗೆದೊಳಗೆ ರೂಟೀನ್ದೊಳಗೆ ಆ್ಯಡ್ ಮಾಡಿ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಸೊ ನಾವು ನಮಗೋಸ್ಕರ ಕಷ್ಟಪಡ್ತೀವಿ, ಅದರಿಂದ ಒಳ್ಳೇದಾಗುತ್ತಪ್ಪ ಅಂತಂದ್ರೆ ಯಾಕೆ ಮಾಡಬಾರ್ದ್ರಿ ಅದನ್ನು. ಸೊ ಹಾಗಾಗಿ ನಾನು 2 ಚಾನಲ್ ಮಾಡಾಕತ್ತೀನಿ. ಈಗ ಒಂದು ವಿಡಿಯೋ ಮಾಡಿದ್ದು ಮೇನ್ ಚಾನಲ್ದು, ಸಾರಿ ನಂದು ಹೊಸ ಚಾನಲ್ ಐತೆ ನೋಡ್ರಿ, ಆ ಚಾನಲ್ಗೆ ಹಾಕ್ತೀನಿ. ಯಾಕಂದ್ರೆ ಕೆಲವು ಸಲ ಮತ್ತು ಆ ವಿಡಿಯೋ ಸೇಮ್ನು ಆಗಬಾರ್ದು, ಸ್ವಲ್ಪ ಬೇರೆ ಬೇರೆ ಇರಬೇಕು. ಅದಕ್ಕಂತೇಳಿ ಸ್ವಲ್ಪ ಎಕ್ಸ್ಟ್ರಾ ವಿಡಿಯೋಗಳು ಮಾಡಿಕೊಂಡು ಆ ಚಾನಲ್ಗೂ ಹಾಕಾಕತ್ತೀನಿ. ಸಾಕಷ್ಟು ಎಫರ್ಟ್ ಹಾಕಾಕತ್ತೀನಿ ನೋಡ್ರಿ. ಅದ್ಯಾಕೋ ನನ್ನ ಜೀವನದೊಳಗೆ ಒಟ್ಟಿನಲ್ಲಿ ಸುಲಭವಾಗಿ ಯಾವುದೂ ಸಿಕ್ಕಿಲ್ಲ ಇಲ್ಲಿವರೆಗೂ. ಭಾಳ ಎಫರ್ಟ್ ಹಾಕಿ ಭಾಳ ಕಷ್ಟಪಟ್ಟು ಎಲ್ಲದಕ್ಕೂ ಟಕ್ಕರ್ ಕೊಟ್ಟು ಎಲ್ಲದಕ್ಕೂ ಕೂಡ ಒಟ್ಟಿನಲ್ಲಿ ಸತತ ಪರಿಶ್ರಮ, ಸತತ ಪ್ರಯತ್ನ, ನೋವು, ಇದೆಲ್ಲದ್ರ ಜೊತೆಗೆ ಒಂದಷ್ಟು ಖುಷಿ, ಇದೇ ಥರ ಆಗ್ಬಿಟ್ಟೈತೆ ನನ್ನ ಲೈಫ. ಈಗ ಲಕ್ಷಾನುಗಟ್ಟಲೆ ಸಬ್ಸ್ಕ್ರೈಬರ್ ಆಗ್ಯಾರ ನನ್ನ ಮೇನ್ ಚಾನಲ್ದೊಳಗೆ. ಆದರೆ ವ್ಯೂಸ್ ಅಷ್ಟು ಬರೋಕತ್ತಿಲ್ಲ. ಶಾರ್ಟ್ ವಿಡಿಯೋಗೆ ಚಲೋ ಬರ್ತಿದ್ವು ವ್ಯೂಸ, ಬಟ್ ಯಾಕೋ ಈಗ ಸ್ವಲ್ಪ ರೀಸೆಂಟಾಗಿ ಫುಲ್ ಡೌನ್ ಆಗಿಬಿಟ್ಟವ. ಅಪ್ ಆ್ಯಂಡ್ ಡೌನ್ ಎಲ್ಲ ಲೈಫಲ್ಲಿ ಎಲ್ಲ ಥರದ ಕೆಲಸದೊಳಗೆ, ಬಿಸ್ನೆಸ್ದೊಳಗೆ ಇದ್ದೇ ಇರ್ತೈತಿ. ನಾನು ಇದನ್ನು ಪಾಸಿಟಿವ್ ಆಗಿನೇ ತೊಗೊತೀನಿ. ಇನ್ನೂ ಏನಾದರೂ ಮಾಡಬೇಕಲ್ಲಪ್ಪ ಜನರಿಗೆ ಇಷ್ಟ ಆಗೋ ಥರ ಅಂತೇಳಿ ನನಗೇನು ಅನುಕೂಲ ಐತಿ, ನನಗೇನು ಸಾಧ್ಯ ಆಗುತ್ತೋ ಅದನ್ನು ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಫಲ ಕೊಡವ ದೇವ್ರು ಇದ್ದೇ ಇರ್ತಾನೆ ಅಂತ ಹೇಳ್ತಾ, ಅದಕ್ಕೆ ನಿಮ್ಮ ಆಶೀರ್ವಾದನೇ ಇರಲಿ, ದೇವ್ರ ಆಶೀರ್ವಾದನೇ ಇರಲಿ, ಎಲ್ಲರದು ಆಶೀರ್ವಾದದ ಜೊತೆಗೆ ನನ್ನ ಎಫರ್ಟ್ ಅಂಕರು 100% ಇದ್ದೇ ಇರ್ತಿತ್ತು ಅಂತ ಹೇಳ್ತೀನಿ. ಸೊ ಜಳಕದೆಲ್ಲ ಆಗೈತ್ರಿ, ಈಗ ಪೂಜೆ ಮಾಡ್ಬೇಕ್ರಿ. ಅರಿವಿ ಒಳಗೆ ನೀರು ಇದ್ದಿದ್ದಿಲ್ರಿ, ಯಜಮಾನ್ರು ಮತ್ತು ಒಳಗಡೆಯಿಂದ ಒಂದು ಗುಂಡಿಗೆ ನೀರು ಇದ್ರೊಳಗೆ ಹಾಕ್ಯಾರ್ರಿ. ಇನ್ನೊಂದು ಚೂರು ಕಡಿಮೆ ಆಗ್ಯಾವ, ಇನ್ನೊಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಇದ್ದು ಮತ್ತು ಇನ್ನೊಂದು 4 ಚರಿಗೆ ನೀರು ಇಡಿಸ್ತಾವ್ರಿ. ಅದನ್ನೇನೈತಿ ಹಾಕ್ತೀನಿ ನಾನು ತಂದು. ಆಮ್ಯಾಗ ಸ್ನೇಹಾಗ ನೀರು ಕಾಯ್ದವ್ರಿ, ಈಗ ಜಳಕ ಮಾಡಂತ ಹೇಳತ್ತೀನಿ. ಇಲ್ಲಿ ಕನ್ನಡಿ ಬನ್ನಿ ಅಂತ ಮೊದಲ ಸ್ಲ್ಯಾಕ್ಸ್ ಮತ್ತು ಟಿ ಶರ್ಟ್ ಹಾಕೋ, ಸಾಲಿಗೆ ಹೋಗೋತ್ನ್ಯಾಗ ಸ್ಕೂಲ್ ಡ್ರೆಸ್ ಹಾಕೋ. ಇನ್ನು ಟೈಮ್ ಕಂಡಪಟ್ಟೆ ಐತಿ. ಹಾಂ 11:15 ಹೋಗಮ್ಮಿ, ನಾನು ಬರ್ತೀನಿ. ಮತ್ತು ನಿನ್ನ ಬಿಟ್ಟು ಪಿಲ್ಲಂಗೆ ಕರ್ಕೊಂಬರ್ತೀನಿ. ಇಲ್ಲ ಇನ್ನೂ ಟೈಮ್ ಐತಿ. ಸುಮ್ಮನೆ ಮೈ ತೊಗೊಂಡ್ಬಿಟ್ಟೆ ಯೂನಿಫಾರ್ಮ್ ಹಾಕೊಂಡು ಕುಂತು ಬಿಡ್ತಾಳ್ರಿ. ಹಾಂ ಟಿ ಶರ್ಟ್ ಎಲ್ಲದ ಮತ್ತು ತಗೋ, ಅದೇ ಹೇಳತ್ತೀನಿ. ಒಟ್ಟು ದಿನ ಹೇಳ್ತೀನಿ ರೀ, ಅದೇ ಮಾಡ್ತಾಳೆ ನನ್ನ ಮಗಳು ಸ್ನೇಹ ಬೈ. ಆಕೆ ಮೈ ತೊಗೊಂಡ್ಬಿಟ್ಟೆನ ಸ್ಕೂಲ್ ಡ್ರೆಸ್ ಹಾಕ್ಕೊಂಡು ಕೂತು ಬಿಡ್ತಾಳೆ. ಒಟ್ಟು ಆ ಕಡೆ ಈ ಕಡೆ ಏನೂ ಒಳಗಡಕ್ಕೆ ಹೋಗಂಗಿಲ್ಲ, ಹಂಗೆ ಮಾಡ್ತಾಳೆ. ಅದಕ್ಕೆ ನಾವೇನು ಮಾಡ್ತಿದ್ವಿ ರೀ, ಸಾಲಿಗೆ ನಾವು 10ಕ್ಕೆ ಹೋಗಿದ್ವಿ ರೀ. ಅದು ನಡ್ಕೊತ ಹೋಗಿದ್ವಿ, 2-3 ಕಿಲೋಮೀಟ್ರ್ ಮ್ಯಾಗ ಹಾಕಿತ್ರಿ. ಯಾವಾಗ ಹೆಣ್ಸಾಲಿಗೆ ನಡ್ಕೊತ ಹೋಗಿದ್ವಿ ನಮ್ಮ ಮಸೂರಿಂತ. ಮೈ ತಗೊಂಡ್ಬಿಟ್ರೆ ಪೇಟಿಕೋಟ್ ಹಾಕೊಳೋದು. ಪೇಟಿಕೋಟು ಅವಾಗ ಸ್ಲೀವ್ಲೆಸ್ ಪೇಟಿಕೋಟ್ ಬರ್ತಿದ್ವಿ ರೀ. ಯಾರಿಗೆಲ್ಲ ನೆನಪೈತಿ ಕಮೆಂಟ್ ಮಾಡಿ ಆ ಥರ ಲೈಫ. ಆ ಪೇಟಿಕೋಟ್ ಹಾಕೊಳೋದು, ಆಮೇಲೆ ಎಲ್ಲ ಕೆಲಸಗಳನ್ನ ಎಲ್ಲ ಮಾಡಿಕೊಂಡು ಮತ್ತು ಅದ್ರ ಮ್ಯಾಗನೇ ಯೂನಿಫಾರ್ಮ್ ಹಾಕೊಂಡು ಹೋಗೋದು. ಹಿಂಗೆ ಮಾಡ್ತಿದ್ವಿ. ಮತ್ತು ಜಳಕ ಆಗ್ಬಿಟ್ಟೆನೆ ಪೂಜೆ, ಒಗೆಣ, ಭಾಂಡೆ, ಒಮ್ಮೆ ಮಂತ್ರೂ ಪರ್ಶಿ ವರ್ಷಕ್ಕಿದ್ದೀವಿ ರೀ. ಆ ಥರ ಕೆಲಸಗಳನ್ನ ನಾವು ಮಾಡ್ತಿದ್ವಿ. ನಮ್ಮವ್ಗ ಒಟ್ಟು ಯೂನಿಫಾರ್ಮ್ ನೀಟಾಗಿರ್ಬೇಕು, ಶಿಸ್ತಿರ್ಬೇಕು. ಮೊದಲನೇ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟಿವಿ ಅಂದ್ರೆ ಏನಾದರೂ ಕೆಲಸ ಮಾಡಿದ್ರೆ ಹೊಲಸಾಗ್ಬಿಡ್ತಾ, ತೊಯ್ದು ಬಿಡ್ತಾವ ಅರಿವಿ. ಈ ಥರ ಮಮ್ಮಿ ನಮಗೆ ಹೇಳ್ಕೊಟ್ಟಿರುವಂಥ ಪಾಠ ರೀ. ಅದನ್ನು ಇವಾಗ ನಮ್ಮ ಮಕ್ಕಳಿಗೆ ನಾವು ಅಷ್ಟು ಕೆಲಸ ಇವ್ರಿಗೆ ಹಚ್ಲಿಕ್ಕಂದ್ರೂ ಸ್ವಲ್ಪ ನೀಟಾಗಿರ್ಬೇಕು. ಈಗ ಅಲ್ಲಿ ಕುಂದ್ರೋದು, ಇಲ್ಲಿ ಕುಂದ್ರೋದು, ಇಲ್ಲೆಲ್ಲ ಧೂಳೋದು ಎಲ್ಲ ಭಾಳ ಐತ್ರಿ, ನೀವು ನೋಡ್ತೀರಿ. ಹಂಗಂತೇಳಿ ಮತ್ತು ಇನ್ನೊಂದು 10 ನಿಮಿಷ ಐತೆ ಅನ್ನೋದ್ರಾಗನೇ, ಸಾಲಿಗೆ ಹೋಗೋದು 10 ನಿಮಿಷ ಐತಿ ಟೈಮ್ ಅನ್ನೋದ್ರಾಗ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಅದೊಂಥರ ಕ್ಲಿಯರಾಗಿ ಮತ್ತು ನೀಟಾಗೂ ಇರ್ತೈತಿ. ಆ ಉದ್ದೇಶಕ್ಕೆ ಹೌದಿಲ್ರಿ? ಬರೋಬ್ಬರಿ ಐತಿಲ್ಲ ಕಮೆಂಟ್ ಮಾಡಿ ಹೇಳ್ರಿ. ನೀರು ಕಾಯ್ದಾವ್ರಿ ಮಗಳದು ಜಳಕ ಮಾಡಕ್ಕೆ. ಮತ್ತು ಈಗ ಪೂಜೆ ಮಾಡಿದ್ರೆ ಆಯ್ತು ಅಂತೇಳಿ ಸ್ವಲ್ಪ ಅಂಡೆಗಳೆಲ್ಲ ತಿಕ್ಕಿದ್ರೆ ಆಯ್ತು ರೀ. ಇಲ್ಲಿಗೆ ಬಾದಿನ ಬಿಟ್ಟು ಅಂದ್ರೆ ಚಲೋ ಕಾಣಿಸೋದಿಲ್ಲ ನಂಗೆ. ದೇವರು ಮತ್ತು ಇವೆಲ್ಲ ತಳ ನಂಗೆ ಕಾಣಿಸ್ಬೇಕ್ರಿ, ಅಂದ್ರೆ ನಂಗೆ ನಿಂಪಣಾಗುತ್ತೆ, ಒಂಥರ ಖುಷಿ ಅಂತ ಅನಿಸುತ್ತೆ. ಇಲ್ಲಿಕಪ್ಪ ಅಂತಂದ್ರೆ ಒಂಥರ ಏನೋ ಕಿರಿಕಿರಿ ಅನ್ನಂಗೆ ಅನಿಸ್ತೈತಿ. ಅದಕ್ಕೆ ಅಂತೇಳಿ ಇವನ್ನೆಲ್ಲ ತೊಗೊಂಡಿನಿ ರೀ ನಾನು. ಸೊ ಇವನ್ನ ಬಡ ತಿಕ್ಕಿ ದೇವ್ರ ಪೂಜೆ ಮಾಡಿಬಿಡ್ತೀನಿ ರೀ. ಪೂಜೆ ಆಗೈತಿ, ಪಲ್ಯನೂ ಆಗೈತಿ, ಸ್ವಲ್ಪ ಅರ್ಜೆಂಟ್ ಐತಿ. ಅದಕ್ಕಂತೇಳಿ ಸದ್ಯಕ್ಕೆ ಹುಳ್ಳಿ ಕಟ್ಟೆಕತ್ತಿ ನೋಡ್ರಿ. ಮಸ್ತಾಗಿ ಏನಂತೀರಿ ಇಟ್ಟು ನೆಂದೈತಿ ನೋಡ್ರಿ. ಒಂದು ಟೈಮ್ಗಾಗಿ ಇನ್ನೊಂದು ಟೈಮಿಗೆ ಆಗೋಷ್ಟು ಚಪಾತಿ ಇಟ್ಟು ಮಾಡಿದ್ದೆ ನಾನು.
ಮುಚ್ಚಿ ಇದನ್ನು ಫ್ರಿಜ್ನಾಗ ಇಟ್ಬಿಡ್ತೀನಿ ರೀ. ಒಂದು ಚಿಪ್ಟಿ ಮಾಡಿದೆ. ಮೊದಲ ಚಿಪ್ಟಿ ಅಂತ ಮಾಡ್ತಾರೆ ನೋಡ್ರಿ, ರೊಟ್ಟಿ ಆಗಲಿ ಚಪಾತಿ ಆಗಲಿ ದೋಸೆ ಆಗಲಿ. ಫಸ್ಟಿಗೆ ಮಾಡೋದ್ನಾಗ ಒಂದು ಸಣ್ಣದು ಬಿಲ್ಲಿ ಥರ ಮಾಡಿ ಸೈಡಿಗೆ ತೆಗೆದ್ಬಿಡ್ತೀನಿ. ಪಟ ಚಪಾತಿ ಮಾಡ್ತೀನಿ ರೀ. ಮಗಳಿಗೆ ಬುತ್ತಿ ಕಟ್ಟಿಬಿಡ್ತೀನಿ. ನಾನು ತಯಾರಾಗ್ಬೇಕು ನೋಡ್ರಿ. ನಾ ಈ ಡ್ರೆಸ್ ಚೇಂಜ್ ಮಾಡೋದು ಒಂದು ಬ್ಯಾಸರದಂಗೆ ಆಗ್ಬಿಡ್ತು ನೋಡ್ರಿಪ್ಪ. ದಿನಾನೇ ಒಂದೆರಡು ಜೊತೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಇವು ಪಂಜಾಬಿ ಡ್ರೆಸ್ ಇರ್ತಾವೆ ನೋಡ್ರಿ, ಅಂತ ತಗೋಬೇಕ್ರಿ. ನನಗೂ ಅವು ಕಂಫರ್ಟಬಲ್ ಆಗ್ತಾವು. ಸೊ ಒಂದು ಸ್ವಲ್ಪ ಅಡ್ಚಣೆ ಐತಿ ಸದ್ಯ, ಹಂಗಾಗಿ ಬಿಡ್ತೀನಿ. ನೈಟಿಕಿನ ಈಗ ಅವು ಹಾಕೊಂಡೆ ಅಂದ್ರಿ ಪಟ್ಕನ ಮಕ್ಳಿಗೆ ಬಿಡಾಕ ತರಕ ವೈನ್ ಆಗುತ್ತ. ಇಲ್ಲಿಕಂದ್ರೆ ಈ ಡ್ರೆಸ್ ಚೇಂಜ್ ಮಾಡೋದ್ರಾಗ ಒಂದು 5 ನಿಮಿಷ ಅಲ್ಲೇ ಟೈಮ್ ಹೋಗ್ಬಿಡ್ತಾ. ಬ್ಯಾಸ್ರ ಮತ್ತು ಕಳ್ಯಾಕ ಹಾಕೊಳಕ ಅಂತೇಳಿ ಪಟ ಈಗ ಚಪಾತಿ ಮಾಡಿ ಸಿಗ್ತೀನಿ ರೀ. ಗಡಿ ಬಿಡಿ ಯಾವಾಗ ಅಡುಗೆ ಮಾಡ್ದೆ ನೋಡ್ರಿ. ಚಪಾತಿ ಮಾಡಿದೆ ಸ್ವಲ್ಪ ಅಲ್ಲಿ ಗಾಳ ಆಡಲ್ ನೋಡ್ರಿ, ಕುದಿ ತಲೆ ಇಡ್ಸತ್ ನೋಡ್ರಿ. ನಡಿ ಲಂಚ್ ಬ್ಯಾಗ್ ತಗೊಳಮ್ಮ. ಏನಾಯ್ತು? ಅಯ್ಯವ್ವ ನೋಡ್ರಿ, ಈಗಿನ ಮಕ್ಕಳು ಬ್ಯಾಗ್ ಫ್ರೆಂಡ್ಸ್ ಪಾಪ. ಅವು ಬ್ಯಾಗ್ ಹೊತ್ಕೊಂಡು ಅರ್ಧ ಬೆನ್ನು ಬಾಗ್ತದ ನೋಡ್ರಿ. ಅಷ್ಟು ವಜ್ಜಿ ಅಂದ್ರೆ ವಜ್ಜಿ ನೋಡ್ರಿ ಪಾಪ. ಗಟ್ರಿ ಈಗಿನ ಮಕ್ಕಳು. ಇರ್ಲಿ. ಹಾಂ ಬಸ್ लूज असू दे. हां दाल पंद्या ಶಿವ ಫ್ರೆಂಡ್ಸ. ಈಗೀಗ ಬಳೆ ಬೇಕಾಗ್ಯಾವ್ರಿ ಸ್ಕೂಲ್ ಯೂನಿಫಾರ್ಮ್ ಜೊತೆಗೆ ರೆಡ್ ಆ್ಯಂಡ್ ವೈಟ್ ಕಲರ್ ರೀ. ಅದಕ್ಕಂತೇಳಿ ತೊಗೊಳಕ್ಕೆ ನಿಂತೀವಿ ನೋಡ್ರಿ. ನೀನು ಇಲ್ಲೇ ತೊಗೊಂಡು ಹೋಗಿದ್ದೀವಿ ರೀ ಬೌ ಅದು. ಸೊ ಮತ್ತು ಇವತ್ತು ಅಕ್ಕಿನ ಸ್ನೇಹನ ಕರ್ಕೊಂಡು ಬಂದೆ ಬಳೆ ತೊಗೊಳತ್ತೀನಿ ನೋಡ್ರಿ. ಮತ್ತು ಸೈಜ್ ನಿನ್ನ ಗೊತ್ತಾಗಲಿಲ್ಲ ಅಂತೇಳಿ ಈಗ ಅಕ್ಕಿನ ಕರ್ಕೊಂಡು ತೊಗೊಂಡ್ರೆ ಬೇಸ್ಟ್ ಆಗುತ್ತೆ ಅಂತೇಳಿ. ವೈಟ್ आहे ಇಲ್ಲ? ಹಾಂ ರೆಡ್ ಕಲರ್ द्या. मला काल तर तुमचे पैसे तुम्हालाच रिटर्न 30 रुपये दिले होते ना. जरा वाईट पण असू दे की 30 रुपये 40 रुपये जरा हो 15 को जरा मग उद्या सोडायला आल्यावर देते. मग चालतं. दे दीदीला. घेऊन जा घरी. चल 20 ರೂಪಾಯಿ ಕತ್ ನೋಡ್ರಿ ಬಳಿ. 15 ರೂಪಾಯಿ ಕೊಡು ಅಂದ್ರೆ ಇಲ್ಲ ಅಂದ್ರೆ ಸೊ ನಡಿ. ಎಲ್ಲ ಈಗಿನ ಶಾಲೆದು ಎಜುಕೇಷನ್ದು ಮಕ್ಕಳಿಗೆ ಪೇರೆಂಟ್ಸ್ಗೆ ಕೆಟ್ಟ ಇದು ನೋಡ್ರಿಪ್ಪ. ರೊಕ್ಕಿಂದ ಹಾದಿನಿ ಎಲ್ಲನೂ. ಹಿಡಿ ಬಾಯ್. ನೇನ್ಕರ ಬಿಟ್ಟು ಈ ಪಿಲ್ಲನ್ನು ತೊಗೋಬೇಕು ನೋಡ್ರಿ. ಪಿಲ್ಲು ಒಬ್ಬರು ಬಿಡೋದು ಒಬ್ಬರು ತರೋದು ಒಂಥರ ಮಜಾ ಅನ್ಸುತ್ತದ್ರಿ ನನಗಂತೂ. ಮೊದಲ ಪಜ್ಜಿ ಮನೆಗೆ ಹೋಗೋಣ ಬರ್ರಿ. ಏನಪ್ಪ काय दिसलीने ದಿದ್ದಿ ಶಾಲ್ಯಾಗ ಬಿಟ್ಟು ಮತ್ತು ನಿನ್ನ ಕರ್ಕೊಂಡು ಬಂದ್ವಿ. ಹಾಂ ಮಗ ಆಕೆ ಕ್ಲಾಸಿಗೆ ಲೇಟ್ ಆಗಿತ್ತಲ್ಲ ಮತ್ತು ಓದ್ಲಕ್ಕ. ಈ ಬಳಿ ಹಿಡ್ಕೊರಪ್ಪ ದಿದ್ದೀವು. ಗೇಟ್ ಲಾಕ್ ಮಾಡ್ತೀನಿ ನಿಂದ್ರಿ. ಮಂಗ್ತಿಲ್ಲ ರೋಸ್ ಗಾಲಲ್ಲ ಪೈಜಾನ. ಅಲ್ಲಿ ಹುಡುಗ ಗೇಟ್ ಐತೆ ನೋಡ್ರಿ, ಸಣ್ಣದು ಐತಿ. ಏನು ಮಾಡ್ಬೇಕ್ರಿ ಪಾಪ. ಶಾಲೆಗೆ ಕಳಿಸ್ಬಿಡ್ತೀವಿ ನಾವಂತೂ ಪೇರೆಂಟ್ಸ್. ಈಗಿನ ಜನ್ರೇಷನ್ನೇ ಹಂಗೆ ಐತೆ ನೋಡ್ರಿ. ಮತ್ತು ನಡಿಯಪ್ಪ ರಾಜ್ಕುಮಾರ. ನೀ ರಾಜ್ಕುಮಾರ್ ಇದ್ದಿ? ಹಾಂ ತನ್ರಿ ಅವ ಖರೇನ ರಾಜ್ಕುಮಾರ್ ಅವ ನಮ್ಮ ಪಿಲ್ಲು.
ಗುಡ್ ಬಾಯ್. ಓನ್ ಶಾನೆಗೈತ್ರಿ ಇದು ನಮ್ಮ ಗುಂಡ ಉಡಾಳ ಗುಂಡ. ಉಡಾಳ ಗುಂಡ ಓನ್ ಶಾನೆಗಿರಿ ನೀವ. ಅದನ್ನ ಹಾಕ್ ಮತ್ತೆ ಇದನ್ನ ಲಾಕ್ ಮಾಡಿ ಅದನ್ನಲ್ಲಪ್ಪು ಅದನ್ನ ವಯರ್ನ ಹಾಂ ಇಲ್ಲಿ ಕದ ಢಬ್ ಅಂತ ಬಡ್ದು ಬಿಡ್ತದ್ರಿ. छोटा कौन के लाएगा? ಹಾಂ छोटा कौन के लाएगा? ನನಗೆ ಕಟ್ಟಾಗೈತೆಪ್ಪ. कट झालं होतं काय? कोण कट? ಚಲೋ ಅಕ್ಕಿ ಆಗ್ಯಾವ್ರಿ. ರೇಷನ್ಗೆ ಇನ್ನೊಂದು ಸ್ವಲ್ಪ ಉಳ್ದವ, ಅದಕ್ಕೆ ಈಗ ಅವನ್ನ ಸ್ವಚ್ಛ ಮಾಡತ್ತೀನಿ ನೋಡ್ರಿ. ಇವು ಅರ್ಜೆಂಟಿಗೆ ಹಾಕ್ಬೇಕು, ಅನ್ನ ಮಾಡ್ಬೇಕಂದ್ರೆ ಇಲ್ರಿ. ಇವನ್ನ ಸಣ್ಣಗ ಉಳೋದು ಇರ್ತಾವಲ್ರಿ, ಇದು ಇರ್ತಾವ ನೆಲ್ಲ ಅದೆಲ್ಲಾನು ಹಸನ್ ಮಾಡಿ ಹಾಕಿದ್ರೆ ನಮ್ಗೊಂಥರ ನೀಪಣ. ಇಲ್ಲಿಕಂದ್ರೆ ಊಟನೇ ಹೋಗಲ್ಲ ಮಗದು, ಉಣ್ಣಂಗೆನೆ ಅಂತ ನೋಡ್ರಿ. ಕಣ್ಣಿಟ್ಟು ಹಸನ್ ಮಾಡ್ತೀನಿ ನಾಲ್ಕರು. ಮಾಮೂಲಿ ರೇಷನ್ ಅಕ್ಕಿ ಒಳಗೆ ಇವು ಬಾಳೋಳ ಅದು ಇರೋದು ಮಾಮೂಲಿ ರೀ. ಚಲೋ ಅಕ್ಕಿಯಾಗ ಆಗ್ತಾವ, ಮತ್ತೆ ಇದ್ರಾಗ ಏನ್ ಬಿಡ್ರಿ. ಈ ಮೊದಲ ಅಕ್ಕಿ ಹಸನ್ ಮಾಡಿ ಅನ್ನಕ್ಕೆ ಇಡ್ತೀನಿ ರೀ ಫ್ರೆಂಡ್ಸ, ಅಂದ್ರೆ ಅನ್ನನೂ ಬಡ ಬಡ ಆಗುತ್ತಾ. ಪಿಲ್ಲು ಬಾರೋ, ಎಲ್ಲದಿ? ಸಾಯಂಕಾಲ ಏನ್ರಿ ಸ್ನೇಹ ಬರ್ತಾಳಕಿನ? मी लई लेट करून आले ना, मग तर रात्र झाली का नाही. दीदी ना, दीदी तो ನಿನ್ನ ಸ್ಕೂಲ್ ಹೆಸರು ಏನ್ ಪಿಲ್ಯ? ಸಿದ್ದೇಶ್ವರ. ಇಲ್ಲಿ ಬಾ, ಇಲ್ಲಿ ಬಂದು ಹೇಳ್ಬಾ, ಎಲ್ಲಾರ್ಗಿ ಹೇಳ್ಬಾ. ಎಲ್ಲ ಫ್ರೆಂಡ್ಸಿಗೂ ಚಂದ ಕೈ ಕಟ್ಬೇಕು. ಚಡ್ಡಿ ಹರ್ಕೊಂಡಿ ಹೇಳು, ಕೈ ಕಟ್ಟು. ಅಲ್ಲಿ ಹೇಳಿ ಚಂದಾಗ. ನಿನ್ ಶಾಲೆ ಹೆಸರೇನಂತ ಹೇಳ್ಬೇಕು. ಅಲ್ಲಿ ಎಲ್ಲರಿಗೂ ಹೇಳ್ಬೇಕಪ್ಪ. ಶಾಲೆ ಹೆಸರೇನ? ಸಿದ್ದೇಶ್ವರ. ಅದನ್ನ ಸಿದ್ದೇಶ್ವರ ಬಾಲ ಮಂದಿರ. ವೆರಿ ಗುಡ್ ಬಾಯ್. सिद्धेश्वर बालक मंदिर. मम्मी माझा शाळा ना 4 लाख रुपये. बघ मी थोडं लेट करणार ना, थोडं रात्र झालं नाही. ಮಾಡಾಗೈತ್ರಿ, ಅದಕ್ಕೆ ಕೇಳಕತ್ತ ನಾವು. आणि दिदी लई मी थोडं लेट माझ्या दिदीला लेट करणे द्यायचं ना. दिदी साली लेट ಐತಿ, ನಿನ್ ಸಾಲಿ ಲಗುಟ್ ಐತಿ. कधी 12 सुटताय माझं. ದಿನ 12 ಬಿಡ್ತದಪ್ಪು. ಮೊದಲ ಸ್ಟಾರ್ಟಿಂಗ್ 8ರಿಂದ 11 ಇತ್ತು. 12 सुटताय मी, कधी थोडं वेळाने सुटताय. आणि कधी ನಿಮ್ ಟೀಚರ್ ಹೆಸರು ಕೇಳಿದಿ? ಟೀಚರ್ಸ್ ನಾವ್ काय? ನಾಳೆಗೆ ನಿಮ್ ಟೀಚರ್ ಹೆಸರು ಕೇಳ್ಕೊಂಬ. ಟೀಚರ್ तुमचे नाव काय आहे ओ? ಗುಡ್ ಮಾರ್ನಿಂಗ್ ಹೇಳಿದಿಲ್ಲ? ಹೋಗೋಣ. ಏನಂದ್ರು ಟೀಚರ್? काय नाही. व्हेरी गुड मॉर्निंग पिलू म्हणला नाही का? मग तू ಏನಿಲ್ಲ ಅಂತೀಯಪ್ಪ. ಎಲ್ಲಿ ಮುಂದಿನ ಸಿಟಿ ಕೂತಿದೆ? ಮುಟ್ಬಾರ್ದು, ಚಪ್ಪಲ್ ಮುಟ್ಬಾರ್ದು. ಇಡ ಕಡೆ ಸೈಡಿಗೆ. ಪಿಲ್ಲ ನೀನು ಮುಂದೆ ಕೂತಿದ್ದೆ, ಹಿಂದೆ ಕೂತಿದ್ದೆ? ಎಷ್ಟನೇ ಬೆಂಚಿಗೆ ಕುಂತಿದ್ದೆ? ಲೆಫ್ಟ್ ಸೈಡ್ ಕೂತಿದ್ಲಂತ್ರಿ ನಮ್ಮ ಹುಡುಗ. ಬಾ 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 ಬಾ, ಜೋರಾಯ್ತಪ್ಪ ಇದು. ಮತ್ತ ಮುಕ್ಕೋಸಿದ್ರ ಎದಕ್ಕ? ಯೋಗ ಕ್ಲಾಸ್, ಯೋಗ ಮಾಡಿಸಿದ್ರನಾ? ನೀ ಏನೇನು ಹೆಂಗ ತೋರಿಸಲ್ಲಿ? ಅವನಿಗೆ
ಪೂರಾ ಪಕ್ಕ ಹೇಳಕ್ ಬರಲ್ರಿ, ಅಂದ್ರೂ ನಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಸಿರ್ತಾರ ಅಂತೇಳಿ. ಆಸನಗಳು ಇರ್ತಾವ ನೋಡ್ರಿ, ಅದನ್ನ ಮಾಡಿಸಿ ನಮಗೂ ಕೇಳ್ತಿದ್ರಲ್ಲ, ಕಣ್ ಮುಚ್ಚಿ ನಿಮ್ಮ ಮನಸ್ಸನ್ನು ಏನಾನ ಹೇಳ್ತಿದ್ರು ನೋಡ್ರಪ್ಪ. ಚಂಚಲ ಮಾಡ್ಕೋಬೇಡ್ರಿ ನಿಮ್ ಮನಸ್ಸ, ನೀವೆಲ್ಲದಿರಿ ಹಿಂಗೆಲ್ಲ ಇದು ಮಾಡ್ತಿದ್ರು. ಆ ಥರ ಯೋಗದೊಳಗೆ ಇವ್ರಿಗೆ ಮಾಡ್ತೀರಂತ. ನೀನ್ ನೆನ್ಪು ಮಾಡ್ಕೊಂಡು ಏನೇನ್ ಮಾಡೀನಿ ಅಂತೇಳಿ ನೋಡ್ರಿ. ಮಾತಾಡ್ಕೋತ ಟೈಮ್ ಹೆಂಗ್ ಹೋಗುತ್ತಾ ನನಗಂತೂ ಗೊತ್ತಾಗಲ್ಲ. ಈ ಮುದ್ದು ಗುಂಡನ್ ಕೂಡ ನನಗಂತೂ ಟೈಮ್ ಹೋಗೋದ ಗೊತ್ತಾಗಂಗಿಲ್ಲ ನೋಡ್ರಿ. ಅಕ್ಕಿ ಅಂತ ಹಸನ್ ಮಾಡಿದ್ದೀನಿ, ಕಟ್ ಮಾಡ್ಬೋಗ್ ಮತ್ತೆ ಆಮೇಲೆ ಮಾಡ ಮತ್ತೆ ವಿಡಿಯೋ ಹೋಗುತ್ತಾಗುತ್ತೋ ವಿಡಿಯೋ. ಆ ಕಡೆ ಅನ್ನ ಕುದಿ ಹಿಡ್ದೈತಿ ನೋಡ್ರಿ ಆಲ್ರೆಡಿ. ಈ ಕಡೆಗೆ ಹಸಿ ಮೆಣಸಿನ್ಕಾಯಿ ಉರಿಯಕತ್ತೀನಿ ಚಟ್ನಿಗೆ ಅಂತ ಹೇಳ್ರಿ. ಇದು ಚಟ್ನಿ ಸಂಬಂಧ ಸ್ವಲ್ಪ ಭಾಳ ಇವು ಖಡಕ್ಕದವ್ರಿ ಮೆಣಸಿನ್ಕಾಯಿ. ಟಮಾಟೆ ಚಟ್ನಿ ಮಾಡಿದ್ರೆ ಆಯ್ತು ಅಂತೇಳಿ ಮೊನ್ನೆ ಒಂದು ಇಬ್ಬರು ಸಿಸ್ಟರ್ ನನಗೆ ಕೇಳಿದ್ರಿ ಫ್ರೆಂಡ್ಸ, ನನಗೆ ಟಮಾಟೆ ಚಟ್ನಿ ಹೆಂಗೆ ಮಾಡ್ತೀರಿ ಶೇರ್ ಮಾಡಿರಿ ನಾ ರೆಸಿಪಿ ಅಂತೇಳಿ. ಭಾಳ ಸರಿ ಹಾಕಿನ ಆಲ್ರೆಡಿ ನಾನು. ಮತ್ತು ಇವಾಗ ಹೊಸಬ್ರು ಬಂದಾರ ಕಾಣಿಸ್ತದ ಹಂಗಂತೇಳಿ ಮತ್ತು ಪಟ್ ಅಂತೇಳಿ ಹಾಕ್ಬಿಡ್ತೀನಿ. ಇದನ್ನು ಹಾಕಿದ್ದ ವಿಡಿಯೋನ ಮತ್ತೊಳ್ಳೆ ರೆಸಿಪಿ ಶೇರ್ ಮಾಡಿದ್ರೆ ನೋಡಿದವ್ರಿಗೆ ಬೇಸರ ಆಗುತ್ತೆ. ಹೊಸಬ್ರಿಗೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕಂದ್ರೆ ಯಾಕ್ರಿ ನಾವು ಕೇಳಿದ್ವಿ ನೀವು ಹಾಕಂಗೇ ಇಲ್ಲ ಅಂಥೇಳಿ ನಾನು ರೆಸ್ಪಾನ್ಸ್ ಕೊಡ್ಲಿಕ್ಕೆ ಬೇಜಾರು ಮಾಡ್ಕೋತಾರೆ. ಸೊ ಹಾಗಾಗಿ ಒಂದೊಂದು ಸರಿಗೆ ನಾನು ಏನು ಚಿಕ್ಕಟ್ಟಿಗೆ ಸಿಲಕ್ದಂಗೆ ಅದಂಗೆ ಅನಿಸ್ಬಿಡ್ತೈತೆ ನೋಡಿರಿ. ಒಬ್ರು ಬಟಾಟೆ ಫ್ರೈ ರೆಸಿಪಿ ಕೇಳ ನೀವೇ ನೋಡಿರ್ತೀರಿ, ಸುಮಾರು ಸರಿ ಅದನ್ನು ಶೇರ್ ಮಾಡೀನಿ. ಹಂಗಾಗಿ ಮತ್ತು ಯಾವಾಗ ಮಾಡಿದಾಗ ಸ್ಪೀಕಾಗಿ ಶೇರ್ ಮಾಡಿಬಿಡ್ತೀನಿ ರೀ. ಈಗ ಸದ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಹುರ್ಕೊಂಡಲ್ರಿ, ಹಿಂಗನೇ ಈಗ ಟಮಾಟಿ ಹುರ್ಕೋಬೇಕ್ರಿ. ಟಮಾಟಿನೂ ಎಣ್ಣೆ ಹಚ್ಕೊಂಡು ನೋಡ್ರಿ. ಈಗ ಭಾಳ ಸುಟ್ಟಿದಾವೆ ಟಮಾಟಿ, ಬಟ್ ರುಚಿ ಅಂತ ಅನಿಸ್ತದ್ರಿ. ಅದಕ್ಕಂತೇಳಿ ಭಾಳ ದಿವಸ ಮಾಡಾತೀನಿ ನೋಡ್ರಿ. ಮೊದಲೆಲ್ಲ 2 ದಿವಸಕ್ಕೊಮ್ಮೆ ಮಾಡ್ತಿದ್ದೆ. ಪಿಲ್ಯ ಕುಂದ್ರು ಈಗ ಊಟ ಮಾಡತ್ತಿ ಕುಂದ್ರು ಜರ. ಟಮಾಟಿನ ಹುರ್ಕೊಂಡು ಮಿಕ್ಸಿ ಜಾರ್ದೊಳಗೆ ಹಾಕೋತೀನಿ ನೋಡ್ರಿ. ಸಣ್ಣಗ ಮಳೆ ಚಾಲು ಆಗೈತೆ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು. ಓಪ ಮಾಡನೆ ಐತ್ರಿ ಬೆಳಗ್ಗೆಯಿಂದನೇ. ಮತ್ತೆ ಏನು ಚಂದ ಅನ್ಸುತ್ತೆ ನಿನಗೆ? ಬಿಸಿಲ ಮತ್ತು ಪೌಸ್ ಬೇಕಾ ಬಿಸಿಲು ಬೇಕಾ ಏನು ಮಾಡಬೇಕಾ? ಆ ಬಳ್ಳಾಲ ಸರ್ಕ ಪೈಜಕ ನಿನಗೆ ಎಂಥದ್ದು ಇಷ್ಟ ಆಗುತ್ತೆ? ಕ್ಲೈಮೇಟ್ ಅಪ್ಪು ಹಾಂ ಹೂನ್ ಇಷ್ಟ ಆಗುತ್ತೆ ರೀ. ನೀವು ಬಿಸಿಲು ಇಷ್ಟ ಆಗುತ್ತಂತ್ರಿ ಅವನಿಗೆ, ಮಳೆ ಭಾಳ ಇಷ್ಟ ಆಗಲ್ಲ ಅಂತ ಅವನಿಗೆ. ಮಳೆ ಬಂದ್ರೆ ಮತ್ತು ಅವನಿಗೆ ಹೊರಗಡೆ ಆಟ ಆಡೋಕೆ ಸಿಗಲ್ಲಲ್ರಿ, ಹೌದಿಲ್ಲಪ್ಪು? ಬೆಳ್ಳುಳ್ಳಿ ಸುಲಿ ಹತ್ತೀನಿ ರೀ ಸದ್ಯಕ್ಕೆ ನಾನು. ನೋಡ್ರಿ ಸದ್ಯಕ್ಕೆ ಈ ಮಿಕ್ಸಿ ಜಾರ್ದೊಳಗೆ ಹುರಿದಿರೋಂಥ ಟಮಾಟಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಹಾಕೀನಿ. ಇದನ್ನೀಗ ಶೇಂಗಾನು ಹಾಕೀನಿ ಹಂಗೆ ಹುರಿದು ಶೇಂಗಾ. ಇದನ್ನು ಬಡ ಮಿಕ್ಸಿ ಮಾಡ್ಕೊಂಬನ್ನಿ ಅಂದ್ರೆ ಚಟ್ನಿ ರೆಡಿ ಆಗುತ್ತೆ ರೀ. ಈ ಥರ ಚಟ್ನಿ ಮಾಡಿ ನೋಡ್ರಿ. ಸ್ವಲ್ಪ ಈ ಥರ ಬೋಡನೇ ಇದ್ರೆ ನನಗೆ ರುಚಿ ರೀ. ನಿಮಗೆ ಬೇಕಂದ್ರೆ ನೀವು ತೀರಾ ಸಣ್ಣನೂ ಮಾಡ್ಕೋಬೋದು. ಈಗ ಮಸ್ತಾಗಿ ಚಟ್ನಿ ಅಂತರೂ ರೆಡಿ ಐತೆ ನೋಡ್ರಿ. ಇಷ್ಟ ಸಿಂಪಲ್ ಆಗಿರುವಂಥ ಚಟ್ನಿ, ಅದರ ರುಚಿ ಇರುತ್ತೆ ರೀ. ಅನ್ನ, ಬಿಸಿ ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಮಸ್ತ್ ಇರುತ್ತೆ ರೀ ಇದು. ಸೊ ನಿಮ್ಗೆ ಖುಷಿ ಆಗುತ್ತಂತ ಅನ್ಕೊತೀನಿ ನೋಡ್ರಿ. ಅರ್ಧ ತುಂಬ್ಕೊಂಬರ್ಬೇಡಪ್ಪ, ರೊಕ್ಕ ಕೊಡ್ತಂದಾರ ಹಂಗೆ ಮಾಡ ಅಂದ್ರೆ ಮೊಸಕಿಟ್ಟೈತಿ ನೋಡ್ರಿ ಸದ್ಯಕ್ಕೆ. ಈಗ ನೋಡ್ರಿ ಕಡ್ಲಿಬೇಳೆ ಪಲ್ಯ, ಚಟ್ನಿ, ಅನ್ನ, ಚಪಾತಿ. ಸೊ ಬರ್ರಿ ಊಟ ಮಾಡಮು. ಊಟ ಆಯ್ತು ರೀ. ಈಗ ಸ್ವಲ್ಪ ಔಷಧ ಅದಾವ್ರಿ, ಗುಳಿಗಿನ ಅದಾವ. ಈಗ ಆಯುರ್ವೇದಿಕ್ ಗುಳಿಗಿನೂ ಕೊಟ್ಟಾರಿ ಅವರು ಯಜಮಾನ್ರು. ನೀನು ಸಂಜೆ ಮಾಡನೆ ತಂದು ಕೊಡ್ತೀನಿ ಅಂದಿದ್ರು, ಇನ್ನೂ ತಂದು ಕೊಟ್ಟಿಲ್ಲ. ಸ್ವಲ್ಪ ಲಘುಟನೆ ತಂದು ಕೊಟ್ರೆ ಮತ್ತು ಅದು ಕವರು ಆಗ್ತದ್ರಿ. ಅದು ಬ್ಯಾನ್ ಸ್ವಲ್ಪ ನೋವು ಕಡಿಮೆ ಆಗ್ತದೆ. ಸ್ವಲ್ಪ ಯಾಕೋ ಅವರು ತರೋರು ಇನ್ನು ತಂದಿಲ್ರಿ ಆಯುರ್ವೇದಿಕ್ ಗುಳಿಗೆಗಳು. ಸ್ಟಾಕ್ ಇದ್ದಿದ್ದಿಲ್ಲ ಅಂತ ಚೀಟಿ ಕೊಟ್ಟು ಬಂದೀನಿ. ನಾಳೆ ಸಂಜೆಗೆ ಕೊಡ್ತೀನಿ ಅಂದ್ರೆ ಅಂತ ಹೇಳಿದ್ರು. ತಿರಕ್ಕೆ ಈಗ 4 ದಿನ ಆಗಿ ಬಂತ್ರಿ. ಮತ್ತಿನ್ನ ಅವರು ತಂದು ಕೊಟ್ಟಿಲ್ಲ. ಅವರು ಕೆಲಸದೊಳಗೆ ಇರ್ತಾರೆ ಯಜಮಾನ್ರು. ಪಾಪ ಅವ್ರಿಗೂ ಟೈಮ್ ಸಿಕ್ಕಿಲ್ಲ. ಏನು ಮಾಡ್ಬೇಕು ನೋಡ್ರಿ, ನಮಗೂ ಗೊತ್ತಿಲ್ಲ ಎಲ್ಲಿ ತರಬೇಕು ಏನಂತಂತೇಳಿ. ಅವರ ಒಯ್ದಿದ್ರು
ಗಿದ್ದವ ತೊಗೊತೀನಿ ರೀ ಬಡ ಬಡ ಗುಳಿಗೆನ. ಆ ಬಾಟ್ಲಲ್ಲಿ ಇಡಬೇಡ ಅಂತ ಏನಿಲ್ಲಪ್ಪ, ಮತ್ತೆ ತೊಗೊಂಡು ಬಂದು ಇಲ್ಲಿ ಒಂದು ಏನರ ಮಾಡಿ ಇದು ಮಾಡಿದ್ರಾಗ ಕಣ್ಣು ಮಸ್ಸಿಗೆ ಮಾಡಿ ಇಟ್ಬಿಡ್ತಾನೆ ನೋಡ್ರಿ ತಂದು. ಆ ಕುರ್ಚಿ ತಂದು ಇಲ್ಲಿ ಹೋಗ್ಕಡ್ತಾನ, ಇದನ್ನ ಎಕಡೆ ಮಾಡ್ತಾನೆ. ಅಲ್ಲಿ ಇದು ಸಾಬೂನು ಡಬ್ಬಿ ಅವು ಏನೇನೋ ಇರ್ತಾವೆ ನೋಡ್ರಿ, ಒಂದು ತಂದು ಎಲ್ಲಿ ಬೇಕಲ್ಲಿ ಒಕ್ಕಡ್ಬಿಡ್ತಾನೆ ತುರ್ಯಾಡಿ ಬಾಲ್ ಒಕ್ಕಡ್ದಂಗೆ. ನಾನು ಅವ್ನು ಹುಡ್ಕ್ಯಾಡ್ಕೋತ ಕುಂದಿರ್ಬೇಕು, ಸಿಗ್ಲಿಕ್ಕಂದ್ರೆ ಶಿಸ್ತಾಗಿ ಬೈದು ಬಿಡ್ತೀನಿ. ಇಲ್ಲಿಕಂದು ನನಗೆ ಒಂಥರ ಮನಸ್ಸು ಕಿರಿಕಿರಿ ಆದಂಗೆ ಆಗ್ಬಿಡ್ತದೆ. ಹೌದಿಲ್ಲಪ್ಪ? ಮಮ್ಮಿಗೆ ಯಾಕೆ ತ್ರಾಸು ಕೊಡ್ತೀಯಪ್ಪಾಜಿ ನೀನು? ಹಾಂ ಟೀಚರ್ ಮಮ್ಮಿ ತ್ರಾಸು ಕೊಡಂದ್ರ ಮಮ್ಮಿನ ತ್ರಾಸೇ ಮನ್ಲೇಕ ಟೀಚರ ಕಚ್ಚ ಬಿಡೋದನ್ನ ಖರಾಬ್ ಆಗ್ತದ ಬಿಡು. ನೋಡಿದ್ರಲ್ಲ ಇವತ್ತಿನ ಲಾಗ ಹೆಂಗಿತ್ತಂತೇಳಿ. ಇನ್ನೊಂದ್ರಿ ಮತ್ತೆ ಯಜಮಾನ್ರು ಇನ್ನೂ ಒಳಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಯಾರ. ಯಾಕಂದ್ರೆ ಮನೆ ಕಡೆ ಸ್ವಲ್ಪ ಕೆಲಸ ಐತಿ, ವರ್ಕರ್ ಬರೋದಾರ. ಸೊ ಅದಕ್ಕಂತೇಳಿ ಫೋನ್ ಹಚ್ತೀನಿ ಅಂತ ಹೇಳ್ಯಾರ, ಅದಕ್ಕೆ ವೆಯ್ಟ್ ಮಾಡತ್ತೀನಿ. ಅವರು ಮೇಳಿ ಮಕ್ಕಡ್ರಲ್ಲಿ ಮಿಕ್ಕಡ್ರಲ್ಲಿ ಬಾ ಅಂತಾರ, ಅಲ್ಲಿ ಇಲ್ಲಿ ಬಿಡು ಬ್ಯಾಡ ಅಂತಾರ, ಅಲ್ಲಿ ಹೇಳಿದ್ರೆ ನಮಗೂ ಸಮಾಧಾನ. ಸ್ವಲ್ಪ ತಣ್ಣಗೆ ಈಗ ಔಷಧ ತೊಗೊಂಡಿವಿ, ಸ್ವಲ್ಪ ನಿದ್ದೆ ಆಗತ್ತೆ ರೀ. ಇಲ್ಲಿಕಪ್ಪ ಅಂತಂದ್ರೆ ಈ ಕಡೆ ಹೋಗೋದೋ ಬಿಡೋದು ಅಂತೇಳಿ ಈ ಕಡೆ ಪೂರಾ ಏನು ಆರಾಮ್ಸಿರಿ ನಿದ್ದೆನೂ ಬರಲ್ಲ, ಈ ಕಡೆ ಎಚ್ಚರಿಕೆನೂ ಇರೋದಾಗಲ್ಲ, ಹಂಗಾಗಿಬಿಡ್ತೈತಿ. ನೋಡಿದ್ರಲ್ಲ ಹೆಂಗೆ ಅನಿಸಿತ್ತು ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಹೋಗೋದಾದ್ರೆ ಹೋಗ್ತೀನಿ ರೀ. ಅದೇ ನೀವು ವಿಡಿಯೋನು ಲೆಂತೆ ಹಾಕಿ ಬಂದೈತಿ, ಅದಕ್ಕಂತ ಈ ವಿಡಿಯೋದೊಳಗೆ ಆ್ಯಡ್ ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಎಲ್ಲರೂ ಇಷ್ಟೊತ್ತನ ನೋಡಿ ಸಪೋರ್ಟ್ ಮಾಡಿರೋಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಅದೊಂದಿಗೆ. ಎಲ್ಲರಿಗೂ ಬಾಯ್ ರೀ, ನಮಸ್ಕಾರ ರೀ.